ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಪಾಪು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತೇಳಿ ಹಸ್ಬೆಂಡ್ ನಾನು ಔಟ್ಸೈಡೇ ಊಟ ಮಾಡ್ಕೊತೀನಿ ಮತ್ತು ಟಿಫನ್ನು ಮಾಡ್ಕೊತೀನಿ, ನೀವು ನಿಧಾನಕ್ಕೆ ಎದ್ದೇನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಎದ್ದೇಳೋಷ್ಟೊತ್ತಿಗೆ ಆಲ್ಮೋಸ್ಟ್ 9 o'clock ಆಗಿತ್ತು. ಅವರಪ್ಪ ಫೋನ್ ಮಾಡಿದ್ರು, ಏನು ತಿಂತಾ ಇದ್ದೀವಿ ಡಡ ಅಂತ ಕೇಳಿದ್ದಕ್ಕೆ ಟೊಮೊಟೊ ಬಾತ್ ಅಂತ ಹೇಳಿದ್ರು. ಇವನು ನನಗೂ ಟೊಮೊಟೊ ಬಾತ್ ಬೇಕು ಅಂತ ಹೇಳಿ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಇಟ್ಕೊಂಡು ಟಿಫನ್ ಮಾಡೋದೇ ಒಂಥರ ಟಾಸ್ಕು. ಮಮ್ಮಿ ಅದೇನಿದ್ದೇನಂತ ಕೇಳ್ತಾ ಇರ್ತಾನೆ. ಸರಿ ಅಂತ ಅವನ ಜೊತೆ ಮಾತಾಡಿಕೊಂಡು ಟಿಫನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸರಿ ನಾನು ಟಿ ವಿ ಹಾಕ್ಕೊಟ್ಟೆ, ಟಿ ವಿ ನೋಡ್ತೀನಿ ಅಂತ ಹೋದ. ಅಷ್ಟರಲ್ಲಿ ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಅಟ್ ಎ ಟೈಮ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅಡುಗೆ ಮಾಡ್ತಾನೆ ಇರಬೇಕು, ಈ ಕಡೆ ಕೆಲಸನೂ ಮಾಡಬೇಕು, ಎರಡು ಅಟ್ ಎ ಟೈಮ್ ಎರಡು ಕಂಪ್ಲೀಟ್ ಆಗೋಂಗೆ ಟ್ರೈ ಮಾಡ್ತೀನಿ. ಬೇಗ ಮಾಡೋಣ, ಕ್ವಿಕ್ಕಾಗಿ ಮಾಡೋಣ ಅಂತ ಸಿಂಪಲ್ಲಾಗಿ ಅವನಿಗೂ ಮತ್ತು ನನಗೂ ಇಬ್ಬರಿಗೂ ಸೇರಿ ಆಗೋ ಹಂಗೆ ಟೊಮೊಟೊ ಬಾತ್ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ನ ಇಟ್ಟು ಇನ್ನೇನು ವಿಜಿಲ್ ಬರಬೇಕು ಅಷ್ಟರಲ್ಲಿ ಕಸ ಗುಡಿಸ್ಕೊಂಬಿಡೋಣ ಅಂತ ಗುಡಿಸ್ಕೊತಾ ಇದ್ದೆ. ಸೊ ಕಸ ಗುಡಿಸಿದ ಅಷ್ಟರಲ್ಲಿ ವಿಜಿಲ್ ಸಹ ಬಂತು. ಅವನಿಗೆ ಬ್ರಷ್ ಮಾಡಿಸೋಣ ಅಂತ ಬಂದೆ. ಆಲ್ಮೋಸ್ಟ್ ಒಂದು 4 months ಅವನೇ ಬ್ರಷ್ ಮಾಡ್ಕೊತಾನೆ. ವೀಕ್ಲಿ ಒನ್ಸ್ ನಾನು ಮಾಡಿಸ್ತೀನಿ, ಮಿಕ್ಕಿಟ್ 6 days ಅವನೇ ಮಾಡ್ಕೊತಾನೆ. ಹೇಳ್ತಾ ಇರಬೇಕು ಬ್ರಷ್ ಮಾಡು 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 ಕ್ಲೀನಾಗಿ ಮಾಡು ಅಂತ ಹೇಳ್ತಾಯಿದ್ರೆ ಕ್ಲೀನಾಗಿ ಅವನೇ ಮಾಡ್ಕೊತಾನೆ. ಸರಿ ಅಂತೇಳಿ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ಟೊಮೊಟೊ ಬಾತ್ ಸಹ ಎಮ್ಮಿಯಾಗಿ ಚೆನ್ನಾಗಾಗಿತ್ತು. ಸಿಂಪಲಾಗಿ ನನಗೂ ಮತ್ತು ಪಾಪುಗೆ ಇಬ್ರಿಗೂ ಅವಾಗ ಮಾಡ್ಕೊಂಡ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಇಬ್ರಿಗೂ ಒಂದೇ ಹಾಕ್ಕೊತಾ ಇದ್ದೀನಿ. ಅವನೇನು ತಿನ್ನಲ್ಲ, ಬಟ್ ಅವನಿಗೂ ತಿನ್ನಿಸ್ತಾ ನಾನು ಹಾಗೆ ತಿಂತಾಯಿದ್ದೀನಿ. ಆಲ್ಮೋಸ್ಟ್ 10-15 ಆಗೋಗ್ಬಿಟ್ಟಿತ್ತು. ಬೇಗ ತಿನ್ಬಿಡೋಣ ಅಂಥೇಳಿ, ಬಿಕಾಸ್ ಅವನ ಅಂಗನವಾಡಿಗೆ ಸಹ ಕಳಿಸೋಣ ಅಂತೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ. ಅವ್ನು ಇಟ್ಕೊಂಡು ಮಾಡೋಕ್ಕೆ ಆಗೋಲ್ಲ, ತುಂಬ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಎತ್ಕೊ ಅಂತ ಹಿಂದೆನೇ ಇರ್ತಾನೆ. ಅವ್ನು ಪ್ಲೇಟ್ ಕೊಟ್ಟೆ ಅವನೇ ಎತ್ಕೊಂಡೋಗಿ ಇಡೋದೊಂದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ. ಅವ್ನು ಬಂದು ನಿಂತ್ಕೊಂಡ್ಬಿಡ್ತಾನೆ, ಮಮ್ಮಿ ಆಗಿದ್ರೆ ಪ್ಲೇಟ್ ಕೊಡು ನಾನು ಹೋಗಿಡ್ತೀನಿ ಅಂತ. ಸರಿ ಅಂತೇಳಿ ನಾನು ಟಿಫನ್ ಮಾಡಿಕೊಂಡು ಹಾಗೆ ಅವನಿಗೂ ಸಹ ಟಿಫನ್ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಅಂಗನವಾಡಿ ಕಳಿಸ್ತಾ ಇರೋದು ಹೇಗೆ ಏನಂತ ಕ್ಯೂರಿಯಾಸಿಟಿ ತುಂಬ ನನಗೂ ಇದೆ, ಹೇಗಿರ್ತಾನೇನೋ ಅಂತ. ಇವಾಗಲೇ ಬೇಡ ಅಂತ ಹೇಳ್ತಿದ್ದಾನೆ. ಆ್ಯಕ್ಚುಲಿ ಮಂಡೇ ಕರ್ಕೊಂಡೋಗಿ ನೆನ್ನೆ ಬಿಟ್ಟಿದ್ದೆ, ಬಟ್ ನನ್ನ ಜೊತೆನೇ ಬಂದುಬಿಟ್ಟು ಒಂದು 1/2 hour ಇದ್ದು ಇರಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಕರ್ಕೊಂಬಂದುಬಿಟ್ಟೆ. ಸರಿ ಫಸ್ಟ್ ಡೇ ಬಿಡು ಅಂತ. ಸೆಕೆಂಡ್ ಡೇ ಈಗ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಹಿಂಗೆ ಬೇಡ ಹಂಗೆ ಹೋಗೋಣ ಅಂಗನವಾಡಿಗೆ ಬೇಡ ಅಂತ ಹೇಳ್ತಾ ಇದ್ದೇನೆ. ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ. ಅಳ್ತಾ ಇದ್ದ ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಅಲ್ಲೇ ಇದ್ರಾಗಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದೆ. ಮನೆಗೆ ಬಂದು ಒಂದು 10 minutes ಫುಲ್ ಬೋರ್ ಆಗ್ತಾಯಿತ್ತು ಪಾಪು ಇಲ್ಲಿದ್ದ ಕಾರಣ. ಸರಿ ಕೆಲಸ ಆದ್ರಲ್ಲಿ ಮಾಡ್ಕೊಂಬಿಡೋಣ ಅವ್ನು ಬರೋಷ್ಟರಲ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಬೇಕಾಗಿತ್ತು. ಮಿಷಿನ್ಗೆ ಹಾಕಿ ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕಾಗಿತ್ತು. ಫುಲ್ಲು ಬೋರ್ ಹೊಡಿತಿದೆ, ಒಂಥರ ಮನೆ ಫುಲ್ ಸೈಲೆಂಟಲ್ಲಿದೆ. ನಮ್ಮ ಪಾಪು ಅಂಗನವಾಡಿಲಿ ಹೆಂಗಿದ್ದ ಏನೋ ಅಂತ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ.